Hello dear students. So ಈಗ ನಿಮಗೆ ಆಲ್ಮೋಸ್ಟ್ 1 month ಅಷ್ಟೇ ಟೈಮ್ ಇದೆ KCETಗೆ. ಸೊ ಇಟ್ ಇಸ್ ಜಸ್ಟ್ ಒನ್ ಸ್ಟ್ರಾಟಜಿ. ಓಕೆ, ವಿಡಿಯೋ. ಇಲ್ಲಿ ನಾನು ನಿಮಗೆ ಹೇಳೋದೇನು ಅಂತಂದ್ರೆ, ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಹೆಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ನಿಮ್ಮ KCETಗೆ ಈಗ 30 days ಆಲ್ಮೋಸ್ಟ್ ಇರೋದು, ಹೌದಾ? ಜಸ್ಟ್ 1 month ಅಷ್ಟೇ ನಿಮ್ಮ ಹತ್ರ ಟೈಮ್ ಇರೋದು. ಸೊ ಯಾರು ಈ ಸ್ಟ್ರಾಟಜಿನ ಫಾಲೋ ಮಾಡ್ತೀರೋ ಮ್ಯಾಕ್ಸಿಮಮ್ ಚಾನ್ಸಸ್ ಏನಿದೆ ಅಂತಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು ಅಷ್ಟೇ. ಅರ್ಥ ಆಯ್ತಲ್ಲ? ಬಟ್ ಫಸ್ಟೇ ಹೇಳಕ್ ಇಷ್ಟಪಡ್ತೀನಿ ಏನಂತ ಅಂದ್ರೆ, ಈ ವಿಡಿಯೋ ಯಾವ ಕೆಟಗರಿ ಸ್ಟೂಡೆಂಟ್ಸ್ಗೆ ಅಂದ್ರೆ, ಯಾರು ಸಿಲೆಬಸ್ನ ಮುಗಿಸಿದ್ದೀರೋ ಅವ್ರಿಗೆ. ಯಾರು ಸಿಲೆಬಸ್ ಮುಟ್ಟೇ ಇಲ್ಲ, ಈಗ ಸೀರಿಯಸ್ ಆಗಿ 1 ತಿಂಗಳು ಓದ್ತೀನಿ ಅಂತ ಅಂದ್ರೆ ಅಂಥವ್ರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ ಅಷ್ಟು. ಸೊ ಡೋಂಟ್ ವೇಸ್ಟ್ ಯೋರ್ ಟೈಮ್. ಓಕೆ, ರೈಟ್? ಸೊ ಯಾರು ಸಿಲೆಬಸ್ ಮುಗಿಸಿದ್ದೀರಾ, ಬೋರ್ಡ್ ಸಿಲೆಬಸ್ ಜೊತೆಯಲ್ಲಿ ಸ್ವಲ್ಪ ವರ್ಕ್ ಮಾಡ್ಕೊಂಡು ಬಂದಿದ್ದೀರಾ, ಅವರಿಗೆ ಈ ಸ್ಟ್ರಾಟಜಿ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಲೆಟ್ ಅಸ್ ಜಸ್ಟ್ ಗೆಟ್ ಇನ್ ಟು ದಿಸ್ ಸ್ಟ್ರಾಟಜಿ. KCET ಸ್ಟ್ರಾಟಜಿ. ಸೊ ನಿಮಗೆ ಸಬ್ಜೆಕ್ಟ್ಸ್ ಇರೋದು ಯಾವುದು? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕೆಲವೊಬ್ರು ಬಯೋ ಕೂಡ ಬರೀತಿರ್ತಾರೆ. ಸೊ ಯು ಕ್ಯಾನ್ ಲಿಂಕ್ ಬಯೋ ಹಿಯರ್ ಆಲ್ಸೋ, ಬಟ್ ಬಯಾಲಜಿ ಆಸ್ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್ ಇಟ್ಸ್ ಈಸಿ. ಓಕೆ, ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ PCM ಅಷ್ಟೇ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಇನ್ಕ್ಲೂಡ್ ಬಯಾಲಜಿ ಲೈಕ್ ಮಾರ್ನಿಂಗ್ 1 hour ಅಥವಾ ಎಲ್ಲಾದರೂ ಮಿಡಲಲ್ಲಿ 1 hour ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಪ್ಲಾನ್ ಪ್ರಕಾರ ಏನು ಟೈಮ್ ಇದೆಯೋ ಅದರಲ್ಲಿ ಎಲ್ಲಾದರೂ 1 hour ಬಯಾಲಜಿಗೆ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ನಮ್ಮ ಗೋಲ್ ಏನು ಅಂತ ಅಂದರೆ, ಮ್ಯಾಕ್ಸಿಮಮ್ MCQ ಪ್ರಾಕ್ಟೀಸ್ ಮಾಡೋದು ಫಸ್ಟ್ ಟಾರ್ಗೆಟ್ ಇರ್ಬೇಕು ನಿಮ್ಮದು. ಮತ್ತೆ ಫಾಸ್ಟ್ ರೀಕಾಲ್ ಮಾಡಬಹುದು ಅಟ್ ದ ಎಂಡ್ ಆಫ್ ದಿ ಮಂತ್. ಓಕೆ, ವೆನ್ ಯು ಆರ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್, ರೀಕಾಲಿಂಗ್ ಪವರ್ ಬಹಳ ಚೆನ್ನಾಗಿದ್ರೆ ಮಾತ್ರ ನೀವು ಅಲ್ಲಿ ಕೂತ್ಕೊಂಡು ಅಪಿಯರ್ ಮಾಡ್ಬೋದು. ಆ್ಯಂಡ್ ಸ್ಟ್ರಾಂಗ್ NCERT ಬೇಸಿಕ್ಸ್. ಓಕೆ, right? So let us begin this daily study plan. It is a realistic plan. Okay, so almost you will have to give only 6 to 8 hours per day. That's it. That's what I'm asking. See, sleep kuda equally important ಇದೆ. ಬಟ್ 6 to 8 hours ಯಾವಾಗ ನಿಮಗೆ ಕನ್ವೀನಿಯಂಟ್ ಅನ್ಸುತ್ತೆ ಅಂದ್ರೆ, ನೀವು ಆಲ್ರೆಡಿ ಪ್ರೀವಿಯಸ್ ಸಿಲೆಬಸ್ ಮುಗಿಸಿದ್ರೆ ಮಾತ್ರ. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಫಾರ್ ಫಿಸಿಕ್ಸ್ ಯು ಡೆಡಿಕೇಟ್ 2 hours, ಕೆಮಿಸ್ಟ್ರಿ 2 hours, ಮ್ಯಾಥ್ಸ್ 3 hours. ಸೊ ಎಷ್ಟಾಯ್ತು? 3 to 5, 5 to 7 and 1 hour 8. ರಿವಿಷನ್ ಈಸ್ 1 hour. ಓಕೆ, ಇಫ್ ಯು ವಾಂಟ್ ಆ್ಯಂಡ್ ಇಫ್ ಇಟ್ ಈಸ್ ಪಾಸಿಬಲ್, ಎಲ್ಲಾದರೂ ಒಂದು ಕಡೆ ನೀವೇನು ಮಾಡಬೇಕಾಗುತ್ತೆ, ಈಗ ಬಯೋಗೆ 1 hour ಡೆಡಿಕೇಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? 1 hour ಬಯಾಲಜಿಗೆ ನೀವು ಹಾಕೋಬೇಕಾಗುತ್ತೆ. ಓಕೆ, ಸೊ ಲೆಟ್ ಮಿ ಟೆಲ್ ಯು, ಜಸ್ಟ್ ಎ ಮಿನಿಟ್. ಸೊ 30-day ಪ್ಲಾನ್ ಐ ಹ್ಯಾವ್ ಡಿವೈಡೆಡ್ ದಿಸ್ ಇಂಟು 3 phases. ಓಕೆ, ಸೊ 3 phase ಅಲ್ಲಿ ಫಸ್ಟ್ phase 1 ಅಲ್ಲಿ ಏನಿದೆ ಅಂತ ಅಂದ್ರೆ, ಜಸ್ಟ್ ಫಸ್ಟ್ 10 days ನೀವೇನು ಮಾಡಬೇಕಾಗಿದೆ ಅಂದ್ರೆ, ನೀವೇನು ಸಿಲೆಬಸ್ ಮುಗಿಸಿದಿರಲ್ಲ, ಸೊ ಅದ್ರದ್ದು ಕ್ವಿಕ್ ಏನಂತಾರೆ ಅದನ್ನ, ರಿವಿಷನ್. ಓಕೆ, ಕ್ವಿಕ್ ರಿವಿಷನ್ ಪ್ಲಸ್ ಫಾರ್ಮುಲಾ. ಏನು ಫೋಕಸ್ ಮಾಡಬೇಕಾಗಿದೆ? ರಿವೈಸ್ ಎಂಟೈರ್ ಸಿಲೆಬಸ್ ಒನ್ಸ್. ರಿಮೆಂಬರ್ ದಿಸ್ ಥಿಂಗ್, ಫಾಸ್ಟ್ ನಾಟ್ ಡೀಪ್. ಅಂದ್ರೆ ನೀವು ಕೂತ್ಕೊಂಡು ಒಂದೊಂದೇ ಚಾಪ್ಟರ್ ಫುಲ್ ಡೀಪಾಗಿ ಕೂತ್ಕೊಂಡು ಈಗ ಓದಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದ್ದು, ಸಿಲೆಬಸ್ ಮುಗಿಸಿದ್ರೆ ಮಾತ್ರ ಈ ಪ್ಲಾನ್ ನಿಮಗೆ ವರ್ಕೌಟ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಸೊ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್ phase 1. ಓಕೆ, ಸೊ phase 1 ಫಸ್ಟ್ 10 days ನೀವೇನು ಮಾಡಬೇಕು ಅಂತ ಹೇಳಿದೆ? ರಿವಿಷನ್ ಮಾಡ್ಬೇಕಂತ ಹೇಳಿದೆ. ಸೊ ಅದರಲ್ಲಿ ಸಬ್ಜೆಕ್ಟ್ ವೈಸ್ ನಾನು ಹೇಳ್ತಾ ಇದ್ದೀನಿ. ಫಿಸಿಕ್ಸ್ ಅಲ್ಲಿ ನೀವೇನು ಮಾಡಬೇಕಾಗಿದೆ ಅಂದ್ರೆ, ಫಸ್ಟ್ ನೀವು ಫಿಸಿಕ್ಸ್ ಅಂತಾನೆ ಅಲ್ಲ, ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಫಸ್ಟ್ ಹೈ ವೇಟೇಜ್ ಚಾಪ್ಟರ್ಸ್ ಯಾವುದಿದೆ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುವಂತಹ ಚಾಪ್ಟರ್ಸ್ ಯಾವ್ದು ಅದನ್ನ ನೋಡ್ಬಿಟ್ಟು ನೀವೇನು ಮಾಡಬೇಕಾಗಿದೆ, ಅವನ್ನ ಫಸ್ಟ್ ಕವರ್ ಮಾಡ್ರಿ. ಸೊ ನಿಮ್ಮ ಮಾಡರ್ನ್ ಫಿಸಿಕ್ಸ್ ಆಗಲಿ, ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸು, ರೇ ಆಪ್ಟಿಕ್ಸು, ಇದರಿಂದ ಮ್ಯಾಕ್ಸಿಮಮ್ ಬರುತ್ತೆ. ಅರ್ಥ ಆಯ್ತಲ್ಲ? ನಾನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಬುಕ್ಸ್ ಯಾವುದು ಅಂತಲೂ ಹೇಳ್ತೀನಿ. ಅರ್ಥ ಆಯ್ತಲ್ಲ? ಸೊ ಆ ಥರ ನೀವು ಮಾಡಬೇಕು. ರಿವೈಸ್ ಥಿಯರಿ 1 hour. 1 hour ನೀವೇನು ಮಾಡಬೇಕಾಗುತ್ತೆ? ಥಿಯರಿ ರಿವೈಸ್ ಮಾಡಬೇಕು. ನೆಕ್ಸ್ಟ್ ನಾನು 2 hours ಹೇಳಿದೆ ಅಂತಾನೆ ಫಿಸಿಕ್ಸಿಗೆ ಎಷ್ಟು ಡೆಡಿಕೇಟ್ ಮಾಡೋಕ್ಕೆ ಹೇಳಿದೆ? 2 hours. ಸೊ ಇನ್ ದಟ್ 2 hours 1 hour ನೀವು ನಿಮ್ಮ ಥಿಯರಿ ರಿವೈಸ್ ಮಾಡಬೇಕು. ಆ್ಯಂಡ್ ದೆನ್ ಸಾಲ್ವ್ 40 to 50 MCQs. ಮ್ಯಾಮ್ 40 to 50 ಹೆಂಗೆ 1 hour ಸಾಧ್ಯ ಅಂತ ಅಂದರೆ, ಯಾರು ಆಲ್ರೆಡಿ ಮುಗಿಸಿರ್ತೀರಾ ಸಿಲೆಬಸ್ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇರೋದು. ಸೊ 40 to 50 ಪಾಸಿಬಲ್ ಇದೆ. ಇಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಯು ಹ್ಯಾವ್ ಕಂಪ್ಲೀಟೆಡ್ ದ ಸಿಲೆಬಸ್. ಇಲ್ಲ ಅಂತಂದರೆ 40-50 ಬಿಡಿ, 1 hour 5 questions ಕಷ್ಟಪಟ್ಟಾಗುತ್ತೆ. ಓಕೆನಾ? ರೈಟ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಕೆಮಿಸ್ಟ್ರಿ, ವಾಟ್ ಕ್ಯಾನ್ ಯು ಡೂ ಈಸ್, ಕೆಮಿಸ್ಟ್ರಿ ಅಲ್ಲಿ ನೋಡಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ 3 ಇದೆ, ಹೌದಾ? ಡೈಲಿ 1 or 2 ಚಾಪ್ಟರ್ಸ್ ಆ್ಯಂಡ್ 50 MCQs ನಿಮ್ಮ ಟಾರ್ಗೆಟ್ ಆಗಬೇಕು. ಸೊ ಇಷ್ಟು ಸಿಲೆಬಸ್ ಏನಿದೆಯಲ್ಲ, ಈ ಇದಿರೋದು phase 1 ಅಷ್ಟೇ ನಾನು ಹೇಳ್ತಿರೋದು. ಫಸ್ಟ್ 10 days ನೀವು ಫೋಕಸ್ ಮಾಡಬೇಕಾಗಿರೋದು ಈ ಚಾಪ್ಟರ್ಸ್ ಮೇಲೆ. ಅರ್ಥ ಆಯ್ತಲ್ಲ? ಸೊ ಥರ್ಮೋಡೈನಾಮಿಕ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ನಿಮ್ಮದು ಕೆಮಿಸ್ಟ್ರಿಯಲ್ಲಿ. ಎಲೆಕ್ಟ್ರೋಕೆಮಿಸ್ಟ್ರಿ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಫಿಸಿಕಲಲ್ಲಿ ಇವೆರಡು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ರಿಮೈನಿಂಗ್ ಯು ಕ್ಯಾನ್ ಈಸಿಲಿ ಡೂ ಇಟ್.
ಆ್ಯಂಡ್ ದೆನ್ ಇಲ್ಲಿ ಕೋಆರ್ಡಿನೇಟ್ ಕಾಂಪೌಂಡ್ಸ್ ಇದು ಕೂಡ ಕೆಮಿಕಲ್ ಬಾಂಡಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪೀರಿಯಾಡಿಕ್ ಟೇಬಲಲ್ಲಿ ನಿಮ್ಮದು ಐ ಥಿಂಕ್ ಏನಂತೀರ ಅದನ್ನು ಪ್ರಾಪರ್ಟೀಸ್ ಎಲ್ಲ ಕಲಿತೀರಲ್ಲ. ಓಕೆ. ಸೊ ಅಂಡ್ ಸೊ ಗ್ರೂಪಿಗೆ ಬಿಲಾಂಗ್ ಆಗುತ್ತೋ ಇಲ್ಲೋ, ಯಾವ್ದು ಜಾಸ್ತಿ ಬೇಸಿಕ್ ಇದೆ, ಜಾಸ್ತಿ ಅಸಿಡಿಕ್ ಇದೆ, ಓಕೆ, ಯಾವುದು ಲಿಕ್ವಿಡ್ ಇದೆ ರೂಮ್ ಟೆಂಪರೇಚರ್ ಅಲ್ಲಿ. ಸೊ ಆ ತರ ಕಾನ್ಸೆಪ್ಟ್ಸ್ಗಳು ಸ್ವಲ್ಪ ಬೇಸಿಕ್ ಥಿಂಗ್ಸ್. ಓಕೆ. ಸೊ ಅವನ್ನೆಲ್ಲ ನೀವೇನ್ ಮಾಡಬೇಕು, 1-2 ಚಾಪ್ಟರ್ಸ್ ಪರ್ ಡೇ ಮಾಡಿಬಿಟ್ಟು ಜೊತೆಯಲ್ಲಿ 50 MCQs ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ, ಆಸ್ ಲಾಂಗ್ ಆಸ್ ಪಾಸಿಬಲ್ 1 ಅವರ್ ಒಳಗಡೆ ಮುಗ್ಸಕ್ ಟ್ರೈ ಮಾಡಿ. ಏನು ರಿವಿಷನ್ನ. ನೆಕ್ಸ್ಟ್ ರಿಮೈನಿಂಗ್ 50 MCQಸಿಗೆ ಎಷ್ಟು ಟೈಮ್ ಬೇಕೋ ಅದ್ರ ತಕ್ಕಂತೆ ನೋಡ್ಕೊಳ್ಳಿ. ಕಮಿಂಗ್ ಟು ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಮಾಡಬಹುದು, ಹೈ ವೇಟೇಜ್ ಟಾಪಿಕ್ ನಿಮಗೆ ಗೊತ್ತಿದೆ. ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ವೆರಿ 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 ಇಂಪಾರ್ಟೆಂಟ್ ನಿಮಗೆ. ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ ನೆಕ್ಸ್ಟ್ ಪ್ರಿಯಾರಿಟಿ, ದೆನ್ ಪ್ರಾಬಿಲಿಟಿ, ದೆನ್ ವೆಕ್ಟರ್ಸ್ ಅಂಡ್ 3D, ಟ್ರಿಗ್ನೋಮೆಟ್ರಿ ಬೇಸಿಕ್ಸ್. ಡೈಲಿ ನೀವು ಮಾಡಬೇಕಾಗಿರೋದು 60 to 80 MCQs. ಇದರಲ್ಲಿ ನೀವು ರಿವಿಷನ್ಗೆ ಜಾಸ್ತಿ ಟೈಮ್ ಕೊಡೋ ನೆಸೆಸಿಟಿ ಇಲ್ಲ. ಓಕೆನಾ. ಜಾಸ್ತಿ ಯಾಕೆ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ರಿವೈಸ್ ಮಾಡುವಂತ ಕಾನ್ಸೆಪ್ಟ್ ಏನೂ ಇಲ್ಲ. ಜಸ್ಟ್ ಫಾರ್ಮುಲಾ ನೀಟಾಗಿ ಗೊತ್ತಿರಬೇಕು. ಐ ಥಿಂಕ್ ಇಫ್ ಯು ಆರ್ ಸೀರಿಯಸ್ ಕ್ಯಾಂಡಿಡೇಟ್, ಫಾರ್ಮುಲಾ ನೀವು ಆಲ್ರೆಡಿ ಫಾರ್ಮುಲಾ ನೋಟ್ಸ್ ಅಂತ ಸಪ್ರೇಟ್ ಆಗಿ ಪ್ರಿಪೇರ್ ಮಾಡಿರ್ತೀರಾ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ಎ ಸೀರಿಯಸ್ ಆಸ್ಪಿರೆಂಟ್, ಓಕೆ. ಇನ್ ಕೇಸ್ ಸೀರಿಯಸ್ ಇಲ್ಲ ಅಂತ ಅಂದ್ರೆ ನೀವು ಏನು ಮಾಡೋಕ್ಕಾಗಲ್ಲ. 1 ಅವರ್ ನೀವು ಮತ್ತೆ ಥಿಯರಿ ಕೊಡ್ಲೇಬೇಕಾಗುತ್ತೆ ಈಗ. ಓಕೆ. ಆ 1 ಅವರ್ ಅಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಏನು, ಯು ಜಸ್ಟ್ ಹ್ಯಾವ್ ಟು ಡೂ ಒನ್ ಥಿಂಗ್. ಏನಂತಾರೆ ಅದನ್ನ, ಯಾವ ಚಾಪ್ಟರ್ ನೀವು ಇವತ್ತು ಕಲಿತೀರಾ ಅಂತ ಇದ್ದೀರಾ. ಫಾರ್ ಎಕ್ಸಾಂಪಲ್ ಟುಡೇ ಯು ಆರ್ ಗೋಯಿಂಗ್ ವಿತ್ ಡಿಫ್ರೆನ್ಸಿಯೇಷನ್, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್, ಡಿಫ್ರೆನ್ಸಿಯೇಷನ್, ಕಂಟಿನ್ಯೂಟಿ ಅಂಡ್ ಡಿಫ್ರೆನ್ಸಿಯೇಷನ್, ಇವೆಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಸಮರೈಸ್ ಮಾಡಿಬಿಟ್ಟು ನಿಮ್ದೇನು ನಿಮಗೆ ಮೆಟೀರಿಯಲ್ ಕೊಟ್ಟಿರ್ತಾರೆ. ಎಲ್ಲ ಕಾಲೇಜಸ್ ಅಲ್ಲೂ ಮೆಟೀರಿಯಲ್ ಕೊಡ್ತಾರೆ. ಸೊ ಸಿನಾಪ್ಸಿಸ್ ಅಲ್ಲಿ ಏನು ಇಂಪಾರ್ಟೆಂಟ್ ನಿಮಗೆ ಫಾರ್ಮುಲಾ ಇದಾವೋ ಆ ಫಾರ್ಮುಲಾನ ಬರ್ಕೊಳ್ಳಿ. ಅಂಡ್ ಒನ್ ಮೋರ್ ನೆನಪಿರ್ಲಿ ನಿಮಗೆ, ಅವ್ರೇನ್ ಮಾಡ್ತಾರೆ ಗೊತ್ತಾ, ನಿಮಗೆ ಮೆಟೀರಿಯಲ್ ಕೊಡ್ತಾರೆ. ಅದರಲ್ಲಿ ಇಲ್ಲದೆ ಇರೋ ಫಾರ್ಮುಲಾಗಳು ಬಹಳ ಇರ್ತವೆ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡದೇ ಇದ್ರೆ ನಿಮಗೆ ಗೊತ್ತೇ ಆಗಲ್ಲ. ನೀವು ಎಲ್ಲಾ ಫಾರ್ಮುಲಾ ಕಲ್ತ್ಕೊಂಡು ಹೋಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಸೊ ದಟ್ ಈಸ್ ವೈ ಐ ಆಲ್ವೇಸ್ ಇನ್ಸಿಸ್ಟ್ ಯು, ಪ್ಲೀಸ್ go through previous year questions first, so that you'll get an idea as to which are the important formulae to be used, to be learnt, to be kept in the mind. ಓಕೆ. ಸೊ ಫಸ್ಟ್ ನಿಮಗೆ ಈಗ 10 days ಇನ್ ಟಾರ್ಗೆಟ್ ಏನಂದ್ರೆ ಕಂಪ್ಲೀಟ್ ಯುವರ್ ಸಿಲೆಬಸ್. ಆ್ಯಂಡ್ ಮೀನ್ ವೈಲ್ ನೀವು ಇನ್ ಕೇಸ್ ಶಾರ್ಟ್ ನೋಟ್ಸ್ ಮಾಡಿಲ್ಲ ಅಂತ ಅಂದರೆ, ಅಥವಾ ಫಾರ್ಮುಲಾ ಲಿಸ್ಟ್ ಏನೂ ಮಾಡಿಲ್ಲ ಇದುವರೆಗೂ ಅಂತ ಅಂದರೆ, ಈಗಾದರೂ ಕೂತ್ಕೊಂಡು ಮಾಡ್ರಿ. ಅರ್ಥ ಆಯ್ತಲ್ಲ. ಸೊ ಸೀರಿಯಸ್ ಆಸ್ಪಿರೆಂಟ್ ಆಗಿದ್ರೆ ನನ್ನ ಪ್ರಕಾರ ಆಲ್ರೆಡಿ ನೀವು ಮಾಡಿರ್ತೀರಿ. ಓಕೆನಾ. ನೆಕ್ಸ್ಟ್ phase 2, I told you 30 days are divided into 3 phases, right? So first 10 days maximum efforts ಹಾಕ್ಬಿಟ್ಟು ಸಿಲೆಬಸ್ ಎಷ್ಟಾಗುತ್ತೋ ಅಷ್ಟು ಮುಗಿಸ್ರಿ. ನೆಕ್ಸ್ಟ್ 10 days ಕಂಪ್ಲೀಟ್ಲಿ ನಿಮ್ದು ಇರೋದೇನು ಗೊತ್ತಾ, ಪ್ರಾಕ್ಟೀಸ್ ಬಿಟ್ರೆ ಇನ್ನೇನು ಇಲ್ಲ. ಓಕೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮಿನಿಮಮ್ ಇಷ್ಟು MCQs ನೀವು ಮಾಡಲೇಬೇಕು ಪರ್ ಡೇ, ಸೊ ದಟ್ ಯು ಕ್ಯಾನ್ ಗೆಟ್ ಗುಡ್ ರ್ಯಾಂಕ್ ಆ್ಯಂಡ್ ಯು ಕ್ಯಾನ್ ಗೆಟ್ ಇನ್ ಟು ಯುವರ್ ಡ್ರೀಮ್ ಕಾಲೇಜಸ್. ಓಕೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಯಾವುದು ಅಂದರೆ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಓಕೆ. ಸೊ ಕೆಲವರಿಗೆ ಡೌಟ್ ಇರುತ್ತೆ, ಮ್ಯಾಮ್ ಎಲ್ಲಿಂದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ತರೋದು ಅಂತೇಳಿ. ನಾನು ಇಫ್ ಪಾಸಿಬಲ್ ಆದರೆ ಅದು ಏನೋ ಪ್ರಾಡಕ್ಟ್ ಟ್ಯಾಗ್ ಮಾಡೋ ಏನೋ ಆಪ್ಷನ್ ಇದೆ. ಸೊ ಬೇಸ್ಡ್ ಆನ್ ದಟ್, ಆರ್ ಇಫ್ ಯು ವಾಂಟ್ ಯು ಕ್ಯಾನ್ ಬೈ ಡೈರೆಕ್ಟ್ಲಿ ಅಮೆಝಾನಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು, KCET ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ MTG ಸೀರೀಸ್ ಎಂದು ಬುಕ್ ಬರುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿ ಇಯರ್ ವೈಸ್ ಯಾವ್ಯಾವ ಟಾಪಿಕ್ಕಿಂದ ಏನೇನು ಬಂದಿದೆ, ಪ್ಲಸ್ ಅದ್ರದ್ದು ಎಕ್ಸ್ಪ್ಲನೇಷನ್, ಸೊಲ್ಯೂಷನ್ ಇಂದ ಎಕ್ಸ್ಪ್ಲನೇಷನ್, ಅವೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಫ್ ಪಾಸಿಬಲ್ ನಾನು ಕೆಳಗಡೆ ಬುಕ್ಸ್ನ ಟ್ಯಾಗ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಅರ್ಥ ಆಯ್ತಲ್ಲ. ಸೊ ದಟ್ MTG ಸೀರೀಸೇ ಪರ್ಚೇಸ್ ಮಾಡಿ, ಯಾಕಂದರೆ ಅದೇ ಮೋಸ್ಟ್ ಪಾಪ್ಯುಲರ್ ಇರೋದು ಆ್ಯಂಡ್ ಮೋಸ್ಟ್ ಅಕ್ಯುರೇಟ್ ಕೂಡ. ಅದು ತುಂಬ ಚೆನ್ನಾಗಿ, ಅಂದರೆ ನನಗೆ ಇಷ್ಟ ಆಗಿರೋದು ಅದೇ. ನಾನು ಈವನ್ ಒನ್ ಮೋರ್ ಥಿಂಗ್ ಏನು, KCET ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಐ ಕ್ಯಾನ್ ಹೆಲ್ಪ್ ಯು. ನಾನು ಆಲ್ರೆಡಿ ಲೆಕ್ಚರ್ಸ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನೀವು ಬುಕ್ಸ್ ತರಿಸೋ ನೆಸೆಸಿಟಿ ಇಲ್ಲ. ಓಕೆ. ಮ್ಯಾಥ್ಸ್ ರಿಲೇಟೆಡು ನಾನು ಆಲ್ರೆಡಿ ಇಲ್ಲಿ ಏನು ಮಾಡಿದ್ದೀನಿ, ಎಲ್ಲ ಇಯರಿಂದು ಎಲ್ಲ ಟಾಪಿಕ್ಸಿಂದು ಕೂಡ ನಾನು ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿಬಿಟ್ಟು ಲಾಸ್ಟ್ ಇಯರೇ ಮಾಡಿದ್ದೆ. ಸೊ ನಾನು ಅದ್ರದ್ದು ಲಿಂಕು ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಎಲ್ಲ ವೀಡಿಯೋಸ್ ಸಿಗುತ್ತೆ. ಡೈಲಿ ಒಂದು ಚಾಪ್ಟರ್ ಅಂತ ಇಟ್ಕೊಂಡ್ಬಿಡ್ರಿ, ಆಗ್ಬಿಡುತ್ತೆ, ಆರಾಮಾಗಿ ಮುಗಿಯುತ್ತೆ. ಓಕೆನಾ. ನಿಮಗೆ ಈ ಥರ ಆಗಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಆ ಥರನಾದರೂ ಮಾಡಿರಿ. ಡೈಲಿ ಒಂದು ಲೆಕ್ಚರ್ ಮುಗಿಸ್ಬೇಕು ಅಂತ ಮಾಡ್ಕೊಳ್ಳಿ. ಸಾರಿ. ಸೊ ಆ ಥರ ಮಾಡಿದ್ರೆ ಏನಾಗುತ್ತೆ, ಅಟ್ಲೀಸ್ಟ್ ಪ್ರೀವಿಯಸ್ ಇಯರಿಂದ ಏನಿರುತ್ತೋ, KCET ಅಲ್ಲಿ ಒಂದು ಒಳ್ಳೆ ಪಾಯಿಂಟ್ ಏನು, ಪ್ರೀವಿಯಸ್ ಇಯರ್ ಪ್ಯಾಟ್ರನ್ ಏನಿರುತ್ತೋ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ, ಬಟ್ ಪ್ಯಾಟರ್ನ್ ಅದೇ ಥರ ಬಂದಿರುತ್ತೆ. ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇರುತ್ತೆ. ಸೊ ದಟ್ಸ್ ದ ರೀಸನ್ ಐ ರಿಕ್ವೆಸ್ಟ್ ಯು. ನಾನು ಬುಕ್ಸು ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ನಿಮಗೆ ಏನಂತಾರೆ ಅದನ್ನು ಲಿಂಕ್ ಶೇರ್ ಮಾಡಿರ್ತೀನಿ. ಸೊ ಆ ಪ್ಲೇಲಿಸ್ಟ್ನ ನೋಡಿ ಅದನ್ನು ರೆಫರ್ ಮಾಡಿ ಹೆಲ್ಪ್ ತಗೊಳ್ಳಿ.
ಓಕೆ. ಮೀನ್ ವೈಲ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಫ್ರೆಂಡ್ಸಿಗೂ ಶೇರ್ ಮಾಡಿ. ಡೋಂಟ್ ಬಿ ಸೆಲ್ಫಿಶ್, ಲೈಕ್ ನನಗೆ ಸಿಕ್ಕಿದೆ ಬೇರೆಯವ್ರಿಗೆ ಹೇಳೋದು ಬೇಡ, ಆ ಥರ ಎಲ್ಲ ಬೇಡ ಮೆಂಟಾಲಿಟಿ. ಓಕೆ. ನೀವು ಶೇರ್ ಮಾಡಿದ ತಕ್ಷಣ ಅವ್ರು ಓದ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ, ಬಟ್ ಶೇರ್ ಮಾಡಿ. ಓಕೆ, ಬಿಕಾಸ್ ಯು ವಿಲ್ ಫೀಲ್ ಗುಡ್ ಅಬೌಟ್ ಯೋರ್ ಸೆಲ್ಫ್ ವೆನ್ ಯು ಹೆಲ್ಪ್ ಅದರ್ಸ್, ರೈಟ್? ಓಕೆ. ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ ಏನಾಗಿರಬೇಕು? ಫಸ್ಟ್ ವೀಕ್ ಚಾಪ್ಟರ್ಸ್ ಏನೇನಿದೆ ಅವನ್ನು ಕೂಡ ಐಡೆಂಟಿಫೈ ಮಾಡಿ ಸ್ಪೀಡ್ ಇಂಪ್ರೂವ್ ಮಾಡಬೇಕು. ಇವೇ ಮೈನ್ ಇರೋದು. ಓಕೆ, ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ 50 ಕ್ವೆಶನ್ಸ್ ಅಲ್ಲಿ 40 ಐ ಆಮ್ ಏಬಲ್ ಟು ಡೂ, ಬಟ್ 10 ಕ್ವೆಶನ್ಸ್ ಎಂಥವು ಅಂತಂದ್ರೆ ನನಗೆ ಒಂಚೂರು ಸಪೋರ್ಟ್ ಸಿಕ್ಕರೆ ನಾನು ಮಾಡ್ಬೋದು, ಆ ಥರ ಇರ್ತವೆ. ಅಂಥವಿದ್ರೆ ಯಾವುದು ಅಂತ ಐಡೆಂಟಿಫೈ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಫೇಸಲ್ಲಿ ಏನು ಮಾಡಬೇಕು? ಫಸ್ಟ್ ಫೇಸಲ್ಲಿ ಫುಲ್ ಸಿಲೆಬಸ್ ಮುಗಿಸ್ತೀರಾ. ಓಕೆ, ರಿವಿಸನ್ ಅಷ್ಟೇ. ಈಗ ಓದೋಕ್ಕಾಗಲ್ಲ ಹೊಸ್ದಾಗೆ. ನೆಕ್ಸ್ಟ್ ಸೆಕೆಂಡ್ ಫೇಸಲ್ಲಿ ಏನು ಮಾಡ್ತೀರಾ? ಸೆಕೆಂಡ್ ಫೇಸಲ್ಲಿ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡ್ತೀರಾ. ಥರ್ಡ್ ಫೇಸಲ್ಲಿ ಬರೋದು ಮಾಕ್ ಟೆಸ್ಟ್ ಮೋಡ್. ಮಾಕ್ ಟೆಸ್ಟ್ ಅಂತಂದ್ರೆ ಏನು? ನೀವು ಮಾಡಬೇಕಾಗಿರೋ ಕೆಲಸ ಸಿಂಪಲ್. ಮಾಕ್ ಅಂದ್ರೆ ಏನು? ಡೂಪ್ಲಿಕೇಟ್ ತರ. ಓಕೆನಾ? ರೈಟ್. ಸೊ ನಿಮ್ಮ ಎಕ್ಸಾಕ್ಟ್ ಕ್ವಶನ್ ಪೇಪರ್ ತರನೇ ಮಾಕ್ ಟೆಸ್ಟ್. ಈಗ ಅದನ್ನ ಎಲ್ಲಿಂದ ಮ್ಯಾಮ್ ತರೋದು? ನಾವು ಮಾಕ್ ಟೆಸ್ಟ್ ಪೇಪರ್ಸ್ ಎಲ್ಲಿಂದ ತರೋದು ಅಂತಂದ್ರೆ ತುಂಬಾ ಸಿಂಪಲ್ ಇದೆ. ನಿಮಗೆ ಕಾಲೇಜಸ್ ಅಲ್ಲೇ ಏನಂತಾರ ಅದನ್ನ, ಕ್ಲಾಸ್ ಟೆಸ್ಟ್ ಅದು ಇದು ಮಾಡ್ತಿರ್ತಾರೆ. ಆ ತರ ಫುಲ್ ಲೆಂತ್ ಟೆಸ್ಟ್ ಏನಾದ್ರು ಮಾಡ್ತಾ ಇದ್ರೆ ಅವನ್ನ ರೆಫರ್ ಮಾಡಿ. ಯಾಕಂದ್ರೆ ನಿಮ್ ಟೀಚರ್ಸಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾವ ಪ್ಯಾಟರ್ನ್ ಕ್ವಶನ್ಸ್ ಬರ್ತವೆ ಅಂತೇಳಿ. ಅರ್ಥ ಆಯ್ತಲ್ಲ? ಇಲ್ಲ ಮ್ಯಾಮ್ ನಮಗೆ ಆ ಥರ ಬೇಡ ಅಂತ ಅಂದ್ರೆ ನಾನು MTG ಬುಕ್ಸ್ ಹೇಳಿದ್ನಲ್ಲ, ಆ ಬುಕ್ಸ್ ಅಲ್ಲೂ ಕೂಡ ಅವರು ಪ್ರಾಕ್ಟೀಸ್ ಇಂದು ಮಾಕ್ ಇದನ್ನ ಹಾಕಿರ್ತಾರೆ. ಅರ್ಥ ಆಯ್ತಲ್ಲ? ಮ್ಯಾಥಮೆಟಿಕ್ಸ್ ರಿಲೇಟೆಡ್ ನಾನು ಆಲ್ರೆಡಿ ಏನ್ ಮಾಡಿದ್ದೀನಿ ನಿಮಗೆ, ಏನಂತಾರೆ ಅದನ್ನ, ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಮಾಕ್ KCET ಮಾಕ್ ರಿಲೇಟೆಡ್ ಏನೇನಿದೆಯಲ್ಲ ಅವನ್ನೆಲ್ಲ ಶೇರ್ ಮಾಡಿದ್ದೀನಿ ಟೆಲಿಗ್ರಾಮ್ ಅಲ್ಲಿ. KCET ಮಾಕ್ ಪೇಪರ್ಸ್ ಅಂತಾನೆ ಏನೋ ಹಾಕಿದ್ದೀನಿ ಒಟ್ಟು. ಓಕೆ, ಸೊ ಅದನ್ನ ಹೋಗಿ ಟೆಲಿಗ್ರಾಮ್ ಅಲ್ಲಿ ನೋಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವಾಗೆ ಅಲೋನ್ ಕುತ್ಕೊಂಡ್ಬಿಟ್ಟು ಟೆಸ್ಟ್ ಮಾಡಿ ನಿಮ್ಮನ್ನ. ಎಷ್ಟು ನಿಮಗೆ ಬರ್ತಾ ಇದೆ, ಎಷ್ಟು ನೆನ್ಪು ಬರ್ತಾ ಇದೆ, ಎಷ್ಟು ಬರ್ತಿಲ್ಲ, ಯಾಕೆ ಬರ್ತಿಲ್ಲ, ಯಾವ ಸ್ಟೆಪ್ಪಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಎನಲೈಸ್ ಮಾಡಿ. ಬಿಕಾಸ್ ದೀಸ್ ಲಾಸ್ಟ್ 10 days ಯು ಕ್ಯಾನ್ ಓನ್ಲಿ ಡೂ ಒನ್ ಥಿಂಗ್, ಜಸ್ಟ್ ಮಾಕ್ ಟೆಸ್ಟ್ ಕೊಡೋದು, ಎನಾಲಿಸಿಸ್ ಮಾಡೋದು. ಅಂಡ್ ಎನಾಲಿಸಿಸ್ ಅಂತ ಅಂದ್ರೆ ಹೆಂಗೆ? ಕರೆಕ್ಟ್ ಬರ್ದಿರೋ ಹಂಗೆ ಮಾರ್ಕ್ಸ್ ಬಂತು ಅಂತ ಖುಷಿ ಪಡೋದಲ್ಲ. ಕರೆಕ್ಟ್ ಬರ್ದೇ ಇರೋ ಯಾಕೆ ಬರಲಿಲ್ಲ ಅದು. ರೈಟ್ ಯುವರ್ ಮಿಸ್ಟೇಕ್ಸ್, ರಿವೈಸ್ ದೋಸ್ ವೀಕ್ ಕಾನ್ಸೆಪ್ಟ್ಸ್, ರೀಸಾಲ್ವ್ ರಾಂಗ್ ಕ್ವಶನ್ಸ್. ನಾವೇನ್ ಮಾಡ್ತೀವಿ ಗೊತ್ತಾ? ಮಾಕ್ ಟೆಸ್ಟ್ ಕೊಡ್ತೀವಿ, ಬಟ್ ಅವನ್ನ ಮತ್ತೆ ರಿವೈಸ್ ಮಾಡಲ್ಲ. ರಾಂಗ್ ಬಂದಿರೋ ಕಡೆ ತಿರುಗು ನೋಡಲ್ಲ. ರೈಟ್ ಬಂದಿರೋ ಯಾವ್ಯಾವ ರೈಟ್ ಅದು ಓಕೆ ಅಷ್ಟೇ ನೋಡೋದು ನಾವು, ಇನ್ನೇನು ಮಾಡಲ್ಲ. ಓಕೆ, ಸೊ ದಟ್ ಇಸ್ ದ ರೀಸನ್. ಕೈಂಡ್ಲಿ ರಿವೈಸ್ ಆಲ್ ದಿಸ್ ಥಿಂಗ್ಸ್. ಓಕೆ, ರೈಟ್. ಸೊ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಅದು ಕೂಡ ಸಿಗುತ್ತೆ. ಯಾರಿಗೆ ಹಾರ್ಡ್ ಕಾಪಿ ಬೇಕೋ ಅವರು ಬುಕ್ನ ಪರ್ಚೇಸ್ ಮಾಡ್ಕೋಬಹುದು. ಅರ್ಥ ಆಯ್ತಲ್ಲ? ಅಂಡ್ ರಿವಿಸನ್, ಫಾರ್ಮುಲಾ ರಿವಿಸನ್, ಡೈಲಿ ಕೆಮಿಸ್ಟ್ರಿ NCERT ರಿವಿಸನ್ ವೆರಿ ಇಂಪಾರ್ಟೆಂಟ್. ಸೊ ರಿವಿಸನ್ ಇನ್ನೇನು ನಾನು ಹೇಳೋದು ಬೇಡ ಜಾಸ್ತಿ. ಇಂಪಾರ್ಟೆಂಟ್ ರಿಸೋರ್ಸಸ್ ಅಲ್ಲಿ ನಾನು ಹೇಳೋದಿಷ್ಟೇ, ಒಂದೇ NCERT. ಯಾವುದಾದ್ರೂ ಇರಲಿ NCERTನೇ ಒಂಥರ ಬೈಬಲ್ ಇದ್ದಂಗೆ ಎಲ್ಲ ಸಬ್ಜೆಕ್ಟು. ಇಲ್ಲಿ ಮ್ಯಾಥ್ಸ್ ಅಲ್ಲಿ ಬರ್ತಿಲ್ಲ, ಬಟ್ NCERT ಒಂದು ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ದಟ್ ಈಸ್ ನಥಿಂಗ್ ಬಟ್ ಯುವರ್ MTG ಬುಕ್. ಅದರಲ್ಲಿ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್, ನೀವು ಇಗ್ನೋರ್ ಮಾಡಬೇಡಿ. ಓಕೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು NCERT ಇವೆರಡೆ, ಇನ್ನೇನು ರೆಫರ್ ಮಾಡೋ ನೆಸೆಸಿಟಿ ಇಲ್ಲ. ಇದು ಸೇಮ್ ಗೋಸ್ ವಿತ್ ಬಯಾಲಜಿ. ಓಕೆ, ಐ ಹ್ಯಾವ್ ನಾಟ್ ಮೆನ್ಷನ್ಡ್ ಇಯರ್, ಬಟ್ ಕೈಂಡ್ಲಿ ಟೇಕ್ ಇಟ್. ಓಕೆ, ನೆಕ್ಸ್ಟ್ ವೀಕ್ಲಿ ಸ್ಟ್ರಕ್ಚರ್ ಹೆಂಗಿರ್ಬೇಕು ನಿಮ್ದು ಅಂತ ಅಂದ್ರೆ 2-3 ಮಾರ್ಕ್ಸ್ ಆದ್ರೂ ಕೊಡಬೇಕು. 1000+ MCQs ಪರ್ ವೀಕ್ ನೀವು ಮಾಡಿರ್ಬೇಕು. ಫುಲ್ ರಿವಿಸನ್ ಒನ್ಸ್ ಪರ್ ವೀಕ್ ಮಾಡ್ತಾನೆ ಇರಬೇಕು ನೀವು. ಓಕೆ, ದಿಸ್ ಇಸ್ ಆಲ್ ಯೋರ್ ಪಾರ್ಟ್ ಆಫ್ ವರ್ಕ್. ನೆಕ್ಸ್ಟ್ ಎಕ್ಸಾಮ್ ಸ್ಟ್ರಾಟಜಿ. ಎಕ್ಸಾಮ್ ಹಾಲ್ ಅಲ್ಲಿ ಏನ್ ಮಾಡ್ರಿ ಗೊತ್ತಾ? ಸ್ಟಾರ್ಟ್ ವಿತ್ ಕೆಮಿಸ್ಟ್ರಿ, ಬಿಕಾಸ್ ಇಟ್ ಇಸ್ ಫಾಸ್ಟ್ ಸ್ಕೋರಿಂಗ್. ಸ್ವಲ್ಪ ಈಸಿಯಾಗಿ ಮತ್ತೆ ಫಾಸ್ಟ್ ಸ್ಕೋರಿಂಗ್ ಇರುತ್ತೆ. ಯಾಕಂದ್ರೆ ಫಿಸಿಕ್ಸ್ ಅಲ್ಲಿ ಸ್ವಲ್ಪ ಏನಾಗುತ್ತೆ, ಲೆಂದಿ ಆಗುತ್ತೆ. ನೀವು ಫಿಸಿಕ್ಸ್ ನ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ಬಿಡುತ್ತೆ, ರಿಮೈನಿಂಗ್ ನಿಮಗೆ ಬಂದ್ರೂ ಕೂಡ ಕಷ್ಟ ಆಗುತ್ತೆ. ಓಕೆ, ರಿಮೈನಿಂಗ್ ನಿಮಗೆ ಬಂದ್ರೂ ಕೂಡ ಕಷ್ಟ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಫಸ್ಟ್ ಸ್ಟಾರ್ಟ್ ವಿತ್ ಕೆಮಿಸ್ಟ್ರಿ, ದೆನ್ ಗೋ ವಿತ್ ಮ್ಯಾಥಮೆಟಿಕ್ಸ್, ದೆನ್ ಗೋ ವಿತ್ ಫಿಸಿಕ್ಸ್. ಫಿಸಿಕ್ಸ್ ಇಸ್ ದ ಲೆಂತಿಯೆಸ್ಟ್ ಒನ್, ಸೊ ಪ್ಲೀಸ್ ಅದನ್ನ ಲಾಸ್ಟಿಗೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ದೆನ್ ಅಟೆಂಪ್ಟ್ ದ ಈಸಿ ಕ್ವೆಶನ್ ಫಸ್ಟ್. ಲೆಂದಿ ಕ್ವೆಶನ್ಸ್ ಇದ್ರೆ ಒಂದ್ ಬಿಡ್ರಿ, ಅಕ್ಯುರೇಸಿ ಮೇಂಟೈನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಸ್. ನೀವು ಮೋಸ್ಟ್ಲಿ ಪ್ರಿಪೇರ್ ಮಾಡೋ ಟೈಮಲ್ಲಿ ಮಾಡೋ ಕಾಮನ್ ಮಿಸ್ಟೇಕ್ ಏನು ಅಂದರೆ ರೀಡಿಂಗ್ ಥಿಯರಿ ಅಗೇನ್ ಆ್ಯಂಡ್ ಅಗೇನ್. ಓಕೆ, ಸೊ ಮೀನ್ಸ್ ವಾಟ್, ನೀವು ಅಗೇನ್ ಆ್ಯಂಡ್ ಅಗೇನ್ ನಿಮಗೆ ಆಲ್ರೆಡಿ ಗೊತ್ತಿರೋ ಥಿಯರಿ ಇರುತ್ತಪ್ಪ. ಫಾರ್ ಎಕ್ಸಾಂಪಲ್, ಕೆಲವೊಬ್ರು ಸ್ಟೂಡೆಂಟಿಗೆ ಯಾವುದೋ ಒಂದು ಫೇವ್ರೆಟ್ ಸಬ್ಜೆಕ್ಟ್ ಇರುತ್ತೆ, ಹಗ್ಲಗ್ಲ ಅದನ್ನೇ ಓದ್ತಾರೆ. ಯಾಕೆ ಅಂತಂದರೆ ನಿಮ್ಮ ಬ್ರೈನಿಗೆ ಅಕ್ಸೆಪ್ಟೆನ್ಸ್ ಭಾಳ ಇಷ್ಟ, ಸಕ್ಸಸ್ ಭಾಳ ಇಷ್ಟ. ಸೊ ನಿಮಗೆ ಯಾವ್ದು ಆಲ್ರೆಡಿ ಬರುತ್ತೋ ಅದನ್ನು ಓದಿ 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 ಯು ಫೀಲ್ ಲೈಕ್ ಯು ನೋ ಎವ್ರಿಥಿಂಗ್.
ಸೊ ದಟ್ ಈಸ್ ರಾಂಗ್. ಓಕೆ, ಸೊ ನಿಮಗೆ ಯಾವ್ದು ಗೊತ್ತಿಲ್ಲ ಅದನ್ನು ಫಸ್ಟ್ ಸ್ಟಡಿ ಮಾಡಿ. ಗೊತ್ತಿದೆ ಅಂತ ಅಂದರೆ ಅದನ್ನು ಜಸ್ಟ್ ರಿವೈಸ್ ಮಾಡಬೇಕು, ಸೈಡಿಗೆ ಇಡಬೇಕು. ಇಷ್ಟ ಇದೆ ಅಂತೇಳಿ ಅದನ್ನೇ ಕಂಟಿನ್ಯೂ ಓದೋಕ್ಕಾಗೋದಿಲ್ಲ. ಓಕೆ, ನೆಕ್ಸ್ಟ್ ಅನದರ್ ಮಿಸ್ಟೇಕ್, ಇಗ್ನೋರಿಂಗ್ PYQs. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಎಷ್ಟು ನೋಡ್ತಿರೋ ಅಷ್ಟು ನಿಮಗೆ ಐಡಿಯಾ ಸಿಗುತ್ತೆ. ಈವನ್ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗೂ ಅಷ್ಟೇ ಈಸಿಯಾಗಿ ನಿಮಗೆ ಏನು ಮಾಡಬೇಕು, ಯಾವ ಪ್ಯಾಟರ್ನ್ ಕ್ವಶನ್ ಇದು ಅಂತ ಡಿಟೆಕ್ಟ್ ಮಾಡೋದು ಈಸಿ ಆಗುತ್ತೆ. ಆಲ್ ಆಫ್ ಎ ಸಡನ್ ಒಂದು ನ್ಯೂ ಕ್ವಶನ್ ಅಪಿಯರ್ ಆದರೆ ಯು ಕೆನಾಟ್ ಡಿಟೆಕ್ಟ್ ವಿಚ್ ಈಸ್ ದಿ formula to be used there. Okay, so that's the reason, don't ignore PYQs. Another common mistake, not giving mocks. ಅಂದ್ರೆ ಮಾಕ್ ಟೆಸ್ಟ್ ಹೇಳಿರ್ತೀವಿ ಬಟ್ ಮಾಕ್ ಟೆಸ್ಟ್ ನೀವು ಕೊಡೋದಿಲ್ಲ. ಸೊ ದ್ಯಾಟ್ಸ್ ಆಲ್ಸೋ ಒನ್ ಮಿಸ್ಟೇಕ್, ಬಿಕಾಸ್ ಮಾಕ್ ಟೆಸ್ಟ್ ಇಂದ ಏನಾಗುತ್ತೆ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಲೈಕ್ ನೀವು ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಮಾಡಿರ್ತೀರ, ಬಟ್ ವಿತಿನ್ ದಟ್ ಟೈಮ್, ಆ ಪರ್ಟಿಕ್ಯುಲರ್ 1 hour ಟೈಮಲ್ಲಿ ನೀವು ಅದನ್ನು ಸಾಲ್ವ್ ಮಾಡೋಕೆ ಆಗ್ತಿದೆಯೋ ಇಲ್ಲೋ ಅದನ್ನು ನೀವು ಚೆಕ್ಕೆ ಮಾಡಿಲ್ಲ. ಯು ಕ್ಯಾನ್ ಸಾಲ್ವ್ ಆಲ್ ದ 60 ಕ್ವೆಶನ್ಸ್, ಬಟ್ ದ ಮೈನ್ ಥಿಂಗ್ ಈಸ್ ವಿದಿನ್ ಟೈಮ್ ಲಿಮಿಟ್ ಮಾಡೋಕ್ಕಾಗ್ತಿದೆಯೋ ಇಲ್ಲೋ ಅದು ನೀವು ಮಾರ್ಕ್ಸ್ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಬಟ್ ನೀವು ಅದನ್ನು ಕೊಡಲಿಲ್ಲ ಅಂದರೆ ದಟ್ಸ್ ಆಲ್ಸೋ ಎ ಕಾಮನ್ ಮಿಸ್ಟೇಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಡೂ. ಅವರಿಗೆ ಮಾರ್ಕ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ, ಸಮ್ ಆಫ್ ಮೈ ಸ್ಟೂಡೆಂಟ್ಸ್ ದೇ ಆನ್ಸರ್ಡ್ ದ್ಯಾಟ್ ಮ್ಯಾಮ್ ಟೈಮೇ ಇರಲಿಲ್ಲ. ಇಟ್ಸ್ ನಾಟ್ ಅಬೌಟ್ ಟೈಮ್ ಮೈ ಡಿಯರ್ಸ್. ಓಕೆ, ಅನ್ಸುತ್ತೆ ಟೈಮ್ ಇಲ್ಲ, ಟೈಮ್ ಸಿಗೋದಿಲ್ಲ, ಅದು ಇದು ಎಲ್ಲ ಅನ್ಸುತ್ತೆ, ಬಟ್ ದ ಥಿಂಗ್ ಇಸ್ ದಟ್ ಮಾರ್ಕ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟು ಎನಲೈಸ್ ಯುವರ್ ಮಿಸ್ಟೇಕ್ಸ್. ಲೂಪ್ ಹೋಲ್ಸ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ನಾನು ಏನು ಎಡುತ್ತಿದ್ದೀನಿ, ನನಗೆಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಮಾರ್ಕ್ಸಿಂದನೇ ಗೊತ್ತಾಗೋದು. ಹಂಗೆ ಓದ್ತಾ ಇದ್ರೆ ಕಂಟಿನ್ಯೂ ಏನು ಅನ್ಸುತ್ತೆ, ನನಗೆಲ್ಲ ಗೊತ್ತು ಅಂತಾನೆ ಅನ್ಸುತ್ತೆ. ಸೊ ದ್ಯಾಟ್ಸ್ ವೈ ಗಿವ್ ಮಾರ್ಕ್ಸ್ ಟು ಅಂಡರ್ಸ್ಟ್ಯಾಂಡ್ ಯೋರ್ ಲೂಪ್ ಹೋಲ್ಸ್. ನೆಕ್ಸ್ಟ್, ನಾಟ್ ರಿವೈಸಿಂಗ್ ಫಾರ್ಮುಲಾ. ಓಕೆ, ಸೊ ಇದು ಕೂಡ ಒಂದು ಬಿಗ್ ಮಿಸ್ಟೇಕ್ ಆ್ಯಂಡ್ ಒಂದು ಕಾಮನ್ ಮಿಸ್ಟೇಕ್ ವಿಚ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಡೂಯಿಂಗ್ ಇಟ್. ಓಕೆ, ಸೊ ಏನು ಮಾಡ್ತೀರಾ, ಫಾರ್ಮುಲಾ ಇದು ಬರುತ್ತೆ, ಇದು ಬರುತ್ತೆ, ಇದನ್ನೇನು ಮೊನ್ನೆ ಕಲ್ತಿದ್ದೀನಿ, ಬರುತ್ತೆ ಬರುತ್ತೆ ಬರುತ್ತೆ, ಜಸ್ಟ್ ಅದು ತಲೆಯಲ್ಲಿ ನಿಮಗೆ ಇರುತ್ತೆ. ಬಟ್ ದ ಥಿಂಗ್ ಇಸ್ ದ್ಯಾಟ್ ಎಕ್ಸಾಮ್ ಹಾಲಲ್ಲಿ ನಿಮ್ಮ ಹತ್ರ ಈಗ ನೀವು ಓದಬೇಕಾದ್ರೆ ನಿಮ್ಮ ಮುಂದೆ ಫಾರ್ಮುಲಾ ಶೀಟ್ ಇರುತ್ತೆ, ರಿವೈಸ್ ಮಾಡಬೇಕಾದ್ರೂ ನೀವು ಫಾರ್ಮುಲಾ ಶೀಟ್ ಮುಂದೆ ಇಟ್ಕೊಂಡು ಇದು ಬರುತ್ತೆ ಇದು ಬರುತ್ತೆ ಇದು ಬರುತ್ತೆ ಈ ಥರ ರಿವೈಸ್ ಮಾಡ್ತೀರಾ. ಆವಾಗ ನಿಮಗೆ ಯಾವ್ದು ಎಕ್ಸಾಕ್ಟಾಗಿ ನೆನಪಿಲ್ಲ ಅನ್ನೋದು ಗೊತ್ತೇ ಇಲ್ಲ. ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ನಿಮ್ಮ ಕಣ್ಮುಂದೆ ಆ ಫಾರ್ಮುಲಾ ಶೀಟ್ ಇರೋದಿಲ್ಲ. ಓಕೆ, ನೀವು ಎಷ್ಟು ಚೆನ್ನಾಗಿ ಕಲ್ತಿದ್ದೀರಾ ಅಷ್ಟು ಚೆನ್ನಾಗಿ ಆ ಫಾರ್ಮುಲಾ ಶೀಟು ಕಣ್ಮುಂದೆ ರಿಫ್ಲೆಕ್ಟ್ ಆಗುತ್ತೆ, ಬಟ್ ನೀವು ಅಷ್ಟು ಚೆನ್ನಾಗಿ ಕಲ್ತಿರೋದಿಲ್ಲ, ನೀವು ರಿವೈಸೇ ಮಾಡಿರೋದಿಲ್ಲ. ಅವಾಗೇನಾಗುತ್ತೆ, ನಿಮಗೆ ಈ ಫಾರ್ಮುಲಾದಲ್ಲಿ ಓಕೆ ಎಲ್ಲ ಇತ್ತು, ಯು ವಿ ಆಕ್ಸಲರೇಷನ್ ಎಲ್ಲ ಓಕೆ, ಇದು ಎಲ್ಲ ನೆನಪಿದೆ, ಬಟ್ ಎಲ್ ಪ್ಲಸ್ ಇತ್ತು, ಎಲ್ ಮೈನಸ್ ಇತ್ತು, ಫಸ್ಟ್ ಎಸ್ ಇತ್ತೋ ಫಸ್ಟ್ ಯು ಇತ್ತೋ ವಿ ಟಿ ಇತ್ತೋ ಏನಿತ್ತು ಅನ್ನೋದೇ ಗೊತ್ತಾಗಲ್ಲ. ಸೊ ಲೈಕ್ ದ್ಯಾಟ್ ಎಕ್ಸಾಕ್ಟ್ ಫಾರ್ಮುಲಾ ನೆನ್ಪು ಬರಬೇಕು ಅಂದರೆ ಅಷ್ಟು ಸತಿ ರಿವೈಸ್ ಮಾಡಿರಬೇಕು. ಸೊ ದಟ್ಸ್ ವೈ ಡೋಂಟ್ ಕಮಿಟ್ ದೀಸ್ ಕಾಮನ್ ಮಿಸ್ಟೇಕ್ಸ್. ಓಕೆ, ಅವಾಯ್ಡ್ ದೀಸ್ ಟು ಅಚೀವ್ ಎ ಗುಡ್ ರ್ಯಾಂಕ್ ಇನ್ ಯುವರ್ KCET. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಫೈನಲ್ ಸಕ್ಸಸ್ ರೂಲ್ ಇಷ್ಟೇ, KCET ಈಸ್ ಆಲ್ ಅಬೌಟ್ ಸ್ಪೀಡ್, ಅಕ್ಯುರೇಸಿ, ರಿವಿಷನ್. ಓಕೆ, ಎಲ್ಲದು ಈಕ್ವಲ್ ಆಗಿ ಮ್ಯಾಟರ್ ಆಗುತ್ತೆ. ನಿಮ್ಮ ಸ್ಪೀಡು ಮ್ಯಾಟ್ರ್ ಆಗುತ್ತೆ, ಅಕ್ಯುರೇಸಿನೂ ಮ್ಯಾಟ್ರ್ ಆಗುತ್ತೆ, ರಿವಿಷನು ಮ್ಯಾಟ್ರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಅಟ್ ದ ಎಂಡ್ ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್, ರಿಯಲ್ ಆಗಿ ಹೇಳಬೇಕು ಅಂತ ಅಂದರೆ ಬರೀ 30 ಡೇಸಲ್ಲಿ ನಾನು ಎಲ್ಲ ಮಾಡ್ತೀನಿ ಅಂತ ಅಂದರೆ ಆ್ಯಕ್ಚುಲ್ ಆಗಿ ನೋಡೋದಾದರೆ ಪಾಸಿಬಲ್ ಇಲ್ಲ. ಓಕೆ, ಬಟ್ ಈ ಹೇಳಿರೋ ಟಾಪಿಕ್ಸ್ನ ಓದ್ಬಿಟ್ಟು ಯು ಕ್ಯಾನ್ ಮ್ಯಾಕ್ಸಿಮೈಸ್ ಯುವರ್ ಸ್ಕೋರ್ ಸ್ಮಾರ್ಟ್ಲಿ. ಈಗ ಇರೋ ಟೈಮಲ್ಲಿ ನಾನು ಮ್ಯಾಕ್ಸಿಮಮ್ ಚಾಪ್ಟರ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವಂಥ, ಮ್ಯಾಕ್ಸಿಮಮ್ ವೆಯ್ಟೇಜ್ ಇರುವಂಥ ಚಾಪ್ಟರ್ಸ್ ಯಾವುದು ಅಂತ ಹುಡುಕ್ಬಿಟ್ಟು ಅವನ್ನ ಕವರಪ್ ಮಾಡೋದು ನನ್ನ ಸ್ಮಾರ್ಟ್ನೆಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿ ಎಕ್ಸಾಮ್ಸ್ನ. ಇನ್ನು ಡೇ ಟು ಡೇ ಟೈಮ್ ಟೇಬಲ್ ಏನಿದೆಯಲ್ಲ ಅದು ನಿಮಗೆ ಲಿಂಕ್, ಅಂದರೆ ಡೇ ವೈಸ್ ನೀವೇನು ಮಾಡಬೇಕು ಅನ್ನೋದೇನಾದ್ರು ಟೈಮ್ ಟೇಬಲ್ ಬೇಕು ಅಂದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಇಫ್ ಐ ಕ್ರಿಯೇಟ್ ದ್ಯಾಟ್ ಲೆಕ್ಚರ್ ಡೆಫಿನೆಟ್ಲಿ ನಾನು ಅದನ್ನು ಏನು ಮಾಡ್ತೀನಿ, ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕ್ಬಿಡ್ತೀನಿ. ಸೊ ಡೇ 1 ಡೇ 30ವರೆಗೂ ನೀವೇನು ಮಾಡಬೇಕು ಅನ್ನೋದನ್ನು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಸ್ಟಡಿ ವೆಲ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳೋದಿಷ್ಟೇ, MTG ಸೀರೀಸ್ ನಿಮ್ದೇನಿದು ಏನಂತಾರೆ ಅದನ್ನು, PYQ ಬುಕ್ ಇದೆಯಲ್ಲ, PYQನ ಫಸ್ಟ್ ತಗೊಳ್ಳಿ, ಅದರಿಂದ ನಿಮಗೆ ಫಸ್ಟ್ ಐಡಿಯಾ ಸಿಗುತ್ತೆ. ಅರ್ಥ ಆಯ್ತಲ್ಲ? ರೈಟ್, ಸೊ ಡೋಂಟ್ ಫರ್ಗೆಟ್ ದ್ಯಾಟ್. ಪ್ರೀವಿಯಸ್ ಇಯರ್ ನೋಡ್ತಾನೆ ಇರಿ, ಒಂದು ಚಾಪ್ಟರ್ ಮುಗಿತಾ ಇಮಿಡಿಯೇಟಾಗಿ ಪ್ರೀವಿಯಸ್ ಇಯರ್ ನೋಡ್ರಿ. ಈ 1 ಮಂತು ನೀವು ಸೋಷಿಯಲ್ ಮೀಡಿಯಾ ಅದು ಇದು ಇವೆಲ್ಲದರಿಂದ ದೂರ ಇರ್ರಿ, ಯು ವಿಲ್ ಗೆಟ್ ಗುಡ್ ರ್ಯಾಂಕ್. ಓಕೆ, ಗುಡ್ ರ್ಯಾಂಕ್ ಯಾಕೆ ಬರಬೇಕು ಅನ್ನೋದೊಂದು ಪರ್ಪಸ್ ಇರ್ಬೇಕು ನಿಮ್ಮ ಮೈಂಡಲ್ಲಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಓದದೇ ಇರೋದಕ್ಕೆ ಕಾರಣ ಕೂಡ ಇದೆ, ಅವರಿಗೆ ಗೊತ್ತೇ ಇಲ್ಲ, ಟಾರ್ಗೆಟೇ ಗೊತ್ತಿಲ್ಲ, ಯಾಕೆ ಓದ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ಅವರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಡೋಂಟ್ ಲೆಟ್ ದ್ಯಾಟ್ ಹ್ಯಾಪನ್. ಅರ್ಥ ಆಯ್ತಲ್ಲ? ಸೊ ಇಷ್ಟೇ ಸದ್ಯಕ್ಕೆ. ಇನ್ನೇನಾರು ಹೆಲ್ಪ್ ಬೇಕು ಅಂದರೆ ಪ್ಲೀಸ್ ಲೆಟ್ ಮಿ ನೋ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ, ಸ್ಟೇ ಕನೆಕ್ಟೆಡ್.
ಆ್ಯಂಡ್ ಕೀಪ್ ಸ್ಮೈಲಿಂಗ್ ನೋ ಮ್ಯಾಟರ್ ವಾಟ್. ಸ್ಟಡಿ ವೆಲ್ ಆ್ಯಂಡ್ ನನ್ನ ಚಾನಲ್ ಥ್ರೂ ನಿಮಗೆ ಯಾರ್ಯಾರಿಗೆ ಎಷ್ಟು ಹೆಲ್ಪ್ ಆಗಿದೆ ಏನಿದೆ ಅನ್ನೋದನ್ನು ನನಗೆ ಸ್ವಲ್ಪ ತಿಳಿಸಿ. ಇನ್ನೇನಾದರೂ ನನ್ನ ಕಡೆಯಿಂದ ಆಗಬೇಕು ಅಂತ ಅಂದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನನಗೆ ಫ್ರೀ ಟೈಮ್ ಸಿಗೋದ್ರಲ್ಲೆಲ್ಲ ಮ್ಯಾಕ್ಸಿಮಮ್ ನಾನು ಏನು ಮಾಡೋಕ್ಕಾಗುತ್ತೋ ಐ ವಿಲ್ ಟ್ರೈ ಟು ಡೂ ಇಟ್. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಯುವರ್ ಎಕ್ಸಾಮ್ಸ್. ಡೂ ವೆಲ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಇನ್ನೊಂದು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಏನಾದರೂ ಇರಲಿ ಲೈಫಲ್ಲಿ, ಯು ಶುಡ್ ನೆವರ್ ಸ್ಟಾಪ್ ಸ್ಮೈಲಿಂಗ್. ಓಕೆ, ಮಾರ್ಕ್ಸ್ ಚೆನ್ನಾಗಿ ಬರಲಿ ಬರದೇ ಇರಲಿ, ಆ ಮಾರ್ಕ್ಸ್ ಬೇಸ್ ಮೇಲೆ ನಿಮ್ಮ ಹ್ಯಾಪಿನೆಸ್ಸು, ನಿಮ್ಮ ಸ್ಮೈಲ್ಸು ಇರಬಾರ್ದು. ಓಕೆ, ಜಸ್ಟ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್ ಆ್ಯಂಡ್ ಬಿ ಪಾಸಿಟಿವ್. ಇದಾಗಲಿಲ್ಲ ಅಂದರೆ ಇನ್ನೊಂದು ಆಗುತ್ತೆ ಅನ್ನೋದು ಮೈಂಡಲ್ಲಿರಲಿ. ಓಕೆ, ಇದಾಗಲಿಲ್ಲ ಅಂದರೆ ಇನ್ನೊಂದು ಆಗೇ ಆಗುತ್ತೆ ಅನ್ನೋದು ಮೈಂಡಲ್ಲಿರಲಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ಮೈಂಡಲ್ಲಿರಲಿ. ಯಾಕೆ ಅಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ನ ನಾನು ನೋಡಿದ್ದೀನಿ, ದೇ ಟೇಕ್ ರಾಂಗ್ ಸ್ಟೆಪ್ಸ್ ವೆನ್ ದೇ ಸ್ಕೋರ್ ವೆರಿ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ಸ್. ಓಕೆ, ಚೆನ್ನಾಗಿ ಓದಿರ್ತಾರೆ, ಎಲ್ಲ ಮಾಡಿರ್ತಾರೆ, ಸ್ವಲ್ಪ ಮಾರ್ಕ್ಸ್ ಏನೋ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಅಷ್ಟಕ್ಕೆ ಏನೋ ಒಂದು ರಾಂಗ್ ಡಿಸಿಷನ್ಸ್ನ ತೊಗೊತಾರೆ. ಸಿ, ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಆಲ್ ದೀಸ್ ಥಿಂಗ್ಸ್. ಓಕೆ, there are millions of examples I can give you who have not passed second PUC but still are enjoying their life. ಅರ್ಥ ಆಯ್ತಲ್ಲ? ಆ ಮೂಮೆಂಟಲ್ಲೇ ಅನಿಸುತ್ತೆ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಸೆಕೆಂಡ್ ಪಿ ಯು ಅಲ್ಲಿದ್ದಾಗ ನಂದು KCET ನೀಟಾಗಿ ಆಗದೆ ಇದ್ದಾಗ ನನಗೆ ಬೇಜಾರಾಗಿತ್ತು. ಆ ಮೂಮೆಂಟಲ್ಲಿ ನಮಗೆ ಬೇಜಾರಾಗುತ್ತೆ. ಆ ಫೇಸ್ ಮುಗೀಲಿ ಸ್ವಲ್ಪ. ರಾಂಗ್ ಡಿಸಿಷನ್ಸು ಆಲ್ ಆಫ್ ಎ ಸಡನ್ ತಗೋಬೇಡಿ ಯಾವುದನ್ನು. ಓಕೆ, ಆ ಫೇಸ್ ಮುಗೀಲಿ. ಮುಗಿದ ಮೇಲೆ ಸ್ಲೋಲಿ ಯು ರಿಯಲೈಸ್, ಎಸ್, ಇಟ್ ವಾಸ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಪೆಂಡ್ ಇನ್ ಮೈ ಲೈಫ್ ಅಂತ ಫ್ಯೂಚರಲ್ಲಿ ಅನಿಸುತ್ತೆ. ಟುಡೇ ಐ ಫೀಲ್ ದಟ್ ಎಸ್, ಅದಾಗದೇ ಇದ್ದಿದ್ದೇ ಒಳ್ಳೇದು ಅಂತ ಅನಿಸುತ್ತೆ. ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಎವರ್ ಈಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್, ರೈಟ್? ಸೊ ಆ ಥರ ನೀವು ಇರಬೇಕು. ಅದು ಆ ಮೂಮೆಂಟಲ್ಲಿ ಅನಿಸುತ್ತೆ ಅನ್ನೋ ತಲೆಯಲ್ಲಿ ಅಗ್ಲಗ್ಲ ಬರಬೇಕು. ನೀವು ಬೇಜಾರಾಗ್ತಿದೆ, ನೀವು ನಿಮಗೆ ಏನು ಹೇಳಬೇಕು, ನಿಮಗೆ ನೀವೇ ಹೇಳ್ಕೊಳ್ಳಿ, ಎಸ್, ಈ ಮೂಮೆಂಟಲ್ಲಿ ಹಿಂಗೆ ಅನಿಸುತ್ತೆ, ನನ್ನ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ನಾನು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿಲ್ಲ, ಅದಕ್ಕೆ ಹಿಂಗೆ ಅನಿಸುತ್ತೆ, ಬೇಜಾರಾಗ್ತಾ ಇದೆ, ಆ್ಯಂಡ್ ಇಟ್ಸ್ ವೆರಿ ಕಾಮನ್. ಸೊ ಸ್ವಲ್ಪ ಈ ಫೇಸ್ ಬೇಜಾರಾಗೋ ತನಕ ಸ್ವಲ್ಪ ಸುಮ್ಮನಿರ್ತೀನಿ, ಯಾವುದಕ್ಕೂ ರಿಯಾಕ್ಷನ್ ಏನು ಮಾಡೋದಿಲ್ಲ ನಾನು. ಸ್ವಲ್ಪ ಈ ಫೇಸ್ ಮುಗಿಲಿ, ನಾನು ಆಮೇಲೆ ನನ್ನ ಬ್ರೈನಿಗೆ ಕೆಲಸ ಕೊಡ್ತೀನಿ, ಥಿಂಕ್ ಮಾಡ್ತೀನಿ, ವಾಟ್ ಆರ್ ದ ಅದರ್ ಥಿಂಗ್ಸ್ ಐ ಕ್ಯಾನ್ ಡೂ ಅಪಾರ್ಟ್ ಫ್ರಮ್ ದಿಸ್. ಇದನ್ನು ಬಿಟ್ಟರೆ ಬೇರೆ ಏನೇನು ಆಪ್ಷನ್ಸ್ ಇದೆ ಅನ್ನೋದನ್ನು ಆಮೇಲೆ ನೋಡ್ತೀನಿ ನಾನು ಅಂತ. ಅರ್ಥ ಆಯ್ತಲ್ಲ? ಸೊ ಡೂ ವೆಲ್ ಇನ್ ಆಲ್ ದ ಎಕ್ಸಾಮ್ಸ್ ಆ್ಯಂಡ್ ಡೋಂಟ್ ಟೇಕ್ ದ ರಿಸಲ್ಟ್ಸ್ ಟೂ ಮಚ್ ಟು ಯೋರ್ ಹಾರ್ಟ್. ಈವನ್ ಚೆನ್ನಾಗಿ ಬಂದ್ರೂ ಹಾರಾಡ್ಬೇಡ್ರಿ, ಕಮ್ಮಿ ಬಂದ್ರೂ do not feel bad about it. Okay, just be neutral, be happy always, no matter what the marks. Okay, all the very best. Do well. May God always bless you with everything and you get the best fruits for your hard work. All right, so that's all for today. Thank you so much. God bless you.